We grow up thinking that some problems are too big. What difference can one person really make? What can I do alone? But sometimes, all it takes is that one person to begin. This is a story from Mayasandra Gram Panchayat about such a beginning. About one farmer in the lands of farmer who started alone and slowly found others who believed the same. ಮಾಯಸಂದ್ರ ಗ್ರಾಮ ಪಂಚಾಯಿತಿ ಭಕ್ತಿಪುರ ವಿಲೇಜಲ್ಲಿ ವಾಸ ಮಾಡ್ತಾ ಇದ್ದೀರಿ. ವ್ಯವಸಾಯ ಮತ್ತು ಹೈನುಗಾರಿಕೆ ಮಾಡ್ಕೊಂಡು ಜೀವನ ಸಾಗಿಸ್ತಾ ಇದ್ರಿ. ಲೇಬರ್ ಪ್ರಾಬ್ಲಮ್ಮು, ವ್ಯವಸಾಯ ಮಾಡೋದು ಕಷ್ಟ ಆಗುತ್ತೆ ಅಂತೇಳಿ ಒಂದು 35 ಬಾಡಿಗೆ ಮನೆ ಮಾಡಿದ್ದೀರಿ. ಸರ್, ಮನೆ ಕಟ್ಟಿದ ಮೇಲೆ ಏನಾಯಿತು ಅಂತಂದರೆ, ಮನೆ ಎಲ್ಲ ಕಟ್ಟಿದ್ರಿ, ಎಲ್ಲ ಈಗ ಹೊಸದಾಗಿ ಹಳ್ಳಿ ಆಗಿರೋದ್ರಿಂದ ಹೊಸದಾಗಿ ಕಂಪ್ನಿ ಸ್ಟಾರ್ಟ್ ಆಯಿತು. ಎಲ್ಲ ಹಿಂದಿ ಹುಡುಗರು, ಬ್ಯಾಚುಲರ್ಸ್ ಹುಡುಗರು. ಒಂದು 6 ತಿಂಗಳು ಮನೆ ಕಟ್ಟಿದ ಮೇಲೆ ಪಂಚಾಯತಿಂದ ಗಾಡಿ ಬಂದಿಲ್ಲ. ಡ್ರಮ್ಮಲ್ಲಿ ಹಾಕೋದು, ನಾನು ಟ್ಯಾಕ್ಟ್ರಲ್ಲಿ ತಗೊಂಡೋಗೋದು, ಆಚೆ ಸುರಿಯೋದು, ಈ ಥರ ಮಾಡ್ತಾ ಇದ್ದೆ. ಇದನ್ನ ನೋಡ್ತಾ ಇದಕ್ಕೆ ಏನಾದರೂ ಸೊಲ್ಯೂಷನ್ ಕಂಡಿಡ್ಕೊಬೇಕು ಅಂತ ಭಾರಿ ತಲೆ ಕೆಡಿಸ್ಕೊಂಡೆ. ಅದೇ ಟೈಮ್ಗೆ ಈ ಖಾದರ್ ಸರ್ ಅಂದ್ಬಿಟ್ಟು ಒಬ್ಬರು ಗಾಡಿ ಜೊತೆ ಬಂದರು. ಅವಾಗ ಈ ಹರೀಶ್ ಅವ್ರ ಬಿಲ್ಡಿಂಗ್ ಕಡೆ ನಾನು ಬಂದಾಗ ಸುಮಾರು ಎಲ್ಲ ಮಿಶ್ರಣ ಕಸಗಳಿತ್ತು. ಆಮೇಲೆ ಇದೇನ ಮಿಶ್ರಣ ಕಸಗಳಿದೆ ಅಂತ ಹೇಳಿದಾಗ ಅವರು ಏನು ಮಾಡಬೇಕು ಸರ್, ಎಲ್ಲ ಬಂದು ಜನ ಹಿಂಗೆ ಕೊಡ್ತಾ ಇದ್ದಾರೆ, ಗಾಡಿ ಒಂದ್ಸಲ ಬರುತ್ತೆ, ವಾರಕ್ಕೊಂದ್ಸಲ, ಆವಾಗ ತುಂಬ ಕಷ್ಟ ಆಗುತ್ತೆ ಅಂತ ಅವ್ರು ಹೇಳ್ತಾ ಇದ್ರು. ಆವಾಗ ಇದಕ್ಕೆ ಏನೋ ಒಂದು ಉಪಾಯ ಮಾಡಿಕೊಡಿ ಸರ್ ಅಂತ ತುಂಬ ರಿಕ್ವೆಸ್ಟ್ ಮಾಡಿಕೊಂಡು ಅವ್ರು ಕೇಳಿದ್ರು ನನಗೆ. ನಾನು ಸುಮಾರು ಅಪಾರ್ಟ್ಮೆಂಟ್ ಕಡೆ ಎಲ್ಲ ಕಡೆ ಹೋಗಿದ್ದೀನಿ. ಬಟ್ ಯಾರು ಓನರ್ಶಿಪ್ಪು ತಗೊಂಡು ಈ ಥರ ಮುಂದೆ ಬಂದು ಉಪಾಯ ಮಾಡಿಕೊಡಿ ಅಂತ ನಾನು ಕೇಳಿಲ್ಲ. ಬಟ್ ಹರೀಶ್ ಅವ್ರು ತುಂಬ ಇಂಟ್ರೆಸ್ಟ್ ತಗೊಂಡು ಏನಾರು ಮಾಡಲಿಕ್ಕೆ ಅವ್ರು ಮುಂದೆ ಬಂದರು. ಸರ್, ಈ ಬಿಲ್ಡಿಂಗ್ ಕಟ್ಟೋದಕ್ಕೆ ನಮ್ಗೆ ಕಷ್ಟ ಅನಿಸಿಲ್ಲ. ಇವ್ರನ್ನ ಕಸದ್ದು ಮೇಂಟೈನ್ ಮಾಡೋದು ತುಂಬ ಕಷ್ಟ ಆಗ್ಬಿಡುತ್ತೆ ನಮಗೆ. That's when a passionate entrepreneur stepped in, taking charge of the Mayasandra Collection Center, supported by Saha Zero Waste in the Sarvam project. ಸೊ ಯಾವ ರೀತಿ ಎಲ್ಲಿ ಕಸ ಹೋಗ್ತಿದೆ, ಎಲ್ಲರೂ ನಮ್ಮ ಕಲೆಕ್ಷನ್ ಸೆಂಟ್ರಿಗೆ ಕಸ ಕೊಡಬೇಕು ಅಂತ ತೀರ್ಮಾನ ಮಾಡಿ, ಸೊ ಎಲ್ಲರಲ್ಲೂ ಜಾಗೃತಿ ಮೂಡಿಸಿ ಈಗ ನಮ್ಮಲ್ಲಿ 30 kg ಇದ್ದಿದ್ದಂತಹ ಡ್ರೈ ವೇಸ್ಟನ್ನು ಇವಾಗ 250ರಿಂದ 350 kgವರೆಗೂ ನಾವು ತೊಗೊಂಡ್ಬಂದಿದ್ದೀವಿ. ಸೊ ಇದು ನಾವು ಇಷ್ಟು kg ತೊಗೊಬಂದರೂ ಕೂಡ ನಮ್ಮ ಕಲೆಕ್ಷನ್ ಸೆಂಟರ್ ನಡೆಸೋದಕ್ಕೆ ಕಷ್ಟ ಆಗ್ತಿದೆ. It was through her dedicated efforts to ensure waste collection across 8 villages of the Gram Panchayat, combined with awareness drives led by Sahas NGO and residents learning to segregate their waste responsibly, that Harish's initiative reached fruition. ಆಯಿತು ಸರ್ ಅಂತ ಒಪ್ಕೊಂಡು ನಾನು ಸ್ವಂತ ಕಾಸಿಂದ ಒಂದೊಂದು ಡಸ್ಟ್ಬಿನ್ ಕೊಡಿಸ್ದೆ. 36 ಮನೆಗೆ ಒಂದೊಂದು ಡಸ್ಟ್ಬಿನ್ ಕೊಡಿಸ್ದೆ. ಒಂದಿನ ನೈಟು ಮೀಟಿಂಗ್ ಅರೇಂಜ್ ಮಾಡಿದ್ರಿ. ಮೀಟಿಂಗ್ ಅರೇಂಜ್ ಮಾಡಿ ಅವರು ಖಾದರ್ ಸರೇ ಸ್ವಲ್ಪ ನೀಟಾಗಿ ಎಕ್ಸ್ಪ್ಲೈನ್ ಮಾಡಿದ್ರು, ಈ ಥರ ಮಾಡಬೇಕು, ಈ ಥರ ಇಲ್ಲ ಅನ್ನೋದು. ಅದಾದ ಅನಂತರ ಒಂದು ಗೈಡ್ಲೈನ್ ಹಾಕಿದ್ದೀನಿ. ನನ್ನ ಆಫೀಸ್ ರೂಮ್ ಹತ್ರ ಒಂದು ವಾಲಲ್ಲಿ ಒಂದು ಗೈಡ್ಲೈನ್ ಹಾಕಿದ್ದೀನಿ. ಹೊಸ್ದ ಬಂದವ್ರನ್ನ ಅಲ್ಲಿ ನಿಲ್ಸ್ಕೊಂಡು ನೋಡಿ, ಇದು ಹಸಿ ಕಸ, ಇದು ಒಣ ಕಸ, ಇದು ಅಪಾಯಕಾರಿ ಕಸ ಅಂತ 3 ಹೇಳ್ತೀನಿ. 3 ಹೇಳ್ಬಿಟ್ಟು ಈ ಥರ ಡಿವೈಡ್ ಮಾಡಿ ಕೊಡ್ತೀನಿ, ನೀಟಾಗಿ ಕೊಡ್ತೀನಿ. ಗಾಡಿ ಬಂದಾಗ ಗಾಡಿಗೆ ತಗೊಂಡೋಗಿ ಕೊಡ್ತೀನಿ ಅಂದ್ರೆ ಮಾತ್ರ ರೂಮ್ ಕೊಡ್ತೀನಿ, ಇಲ್ಲ ಅಂದ್ರೆ ಕೊಡಲ್ಲ ಅಂತ ಕಂಡೀಷನ್ ಅಲ್ಲಿ ಹೇಳ್ತೀನಿ. ಖಾಲಿ ಇದ್ರೇನು ಕೊಡಲ್ಲ ಅಂತಾನೆ ಹೇಳ್ತೀನಿ. ಆಮೇಲೆ 2ನೇದು ಬಂದು ದಿನಕ್ಕೆ ಒಂದು ಬಾರಿ ಒಂದು ಅರ್ಧ ಅವರ್ 1 ಅವರ್ ನನ್ನ ಬಿಲ್ಡಿಂಗ್ ಹತ್ರ ನಾನು ಟೈಮ್ ಕೊಡ್ತೀನಿ. ಗಲೀಜಿರೋರ್ಗೆ ಬಂದು ತಿಳಿ ಹೇಳ್ತೀನಿ. ಇಲ್ಲ ಯಾರಾದ್ರೂ ಅಪ್ಪಿತಪ್ಪಿ ಬಿಸಾಕಿದ್ರೆ ನಾನೇ ತಗೊಂಡಾಗ ಅದನ್ನ ನಾನು ಡಸ್ಟ್ಬಿನ್ ಅಲ್ಲಿ ಹಾಕ್ತೀನಿ. ನನ್ನಿಂದ ಅವ್ರು ಕಲೀಲಿ ಅನ್ನೋದೊಂದು ಕಾನ್ಸೆಪ್ಟ್ ತಗೊಂತ ಇದ್ದೀನಿ ಸರ್. ಅದಾದ ಅನಂತರ ದಿನೇ 100ಕ್ಕೆ ಒಂದು 60-70% ಕಂಟ್ರೋಲ್ ಬಂತು ಸರ್. ಈಗ ಗಾಡಿ ಬರೋಷ್ಟೊತ್ತಿಗೆ ಅವರೇ ಹಸಿ ಕಸ ಬೇರೆ, ಒಣ ಕಸ ಬೇರೆ ಭಾರಿ ಚೆನ್ನಾಗಿ ನೀಟಾಗಿ ಕೊಡ್ತಾ ಇದ್ದಾರೆ. ಮತ್ತು ಈಗ ಹೊಸ್ದಾಗಿ ಬಂದವ್ರಿಗೆ ನಾನು ಮನೆ ಹತ್ರ ಬಂದ ತಕ್ಷಣವೇ ಅದು ಫಸ್ಟ್ ಪಾಯಿಂಟೇ ಅದೇ ಹೇಳ್ತೀನಿ ನಾನು. ಮಾಯಸಂದ್ರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಘಟಕ ಇದ್ದರೂ ಕೂಡ ನಾವು ಕಲೆಕ್ಷನ್ ಮಾಡ್ತಾ ಇದ್ವಿ. ಬಟ್ ನಿರ್ವಹಣೆ ಸರಿಯಾಗಿ ಆಗ್ತಿರ್ಲಿಲ್ಲ. ಲ್ಯಾಂಡ್ ಫಿಲ್ಗೆಲ್ಲ ಹೋಗ್ತಾ ಇತ್ತು. ಸಾಹಸ್ ಟೀಮ್ ಅವ್ರ ಜೊತೆ ನಾವು ಟೈಅಪ್ ಮಾಡಿದ ಮೇಲೆ ಅವರಿಂದ ನಾವು ಟ್ರೈನಿಂಗ್ ಎಲ್ಲ ತೊಗೊಂಡು ನಮ್ಮ ಸ್ಟಾಫ್ಗೆ, ಮೆಂಬರ್ಸ್ಗಳಿಗೆ ಎಲ್ಲ ಅಧಿಕಾರಿಗಳಿಗೆಲ್ಲ ಟ್ರೈನಿಂಗ್ ಆಗಿ ಸೆಗ್ರಿಗೇಷನ್ ಕೂಡ ಪರ್ಸೆಂಟೇಜ್ ಜಾಸ್ತಿ ಆಗಿದೆ. ಮುಂದೆನೂ ಕೂಡ ನಾವು ಇದೇ ಥರ ಇನ್ನೂ ಇಂಪ್ರೂವ್ಮೆಂಟ್ ಮಾಡಿ, ಸೆಗ್ರಿಗೇಷನ್ ಲೆವೆಲಲ್ಲಿ ಇಂಪ್ರೂವ್ಮೆಂಟ್ ಮಾಡಿ, ಆಮೇಲೆ ಇನ್ನೂ ಸ್ವಚ್ಛ ಮಾಯಸಂದ್ರ ಮಾಡೋ ನಿಟ್ಟಿನಲ್ಲಿ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ಅದಕ್ಕೆ ಸಾಹಸ್ ಟೀಮ್ ಅವರು ಇನ್ನೂ ನಮ್ಮ ಜೊತೆ ಇದ್ದು ಸ್ವಲ್ಪ ನಮಗೂ ಜೊತೆಗೆ ಮುಂದುವರಿಸ್ಕೊಂಡು ಹೋಗಿ ಹೆಲ್ಪ್ ಮಾಡಬೇಕು ಅಂತ ನಾನು ಕೇಳ್ತೀನಿ.
ಈ ಸ್ಟಾರ್ಟಿಂಗ್ ಬಂದಿದ್ದಿತ್ತು ನಾನು ಒಂಥರ ಮೆಂಟಾಲಿಟಿ, ಬೆಳಗ್ಗೆ ಎದ್ದು ನಾನು ಕಣ್ಣು ಬಿಡೋಷ್ಟರೊಳಗೆ ಏನಾಗೈತಪ್ಪ ಅಲ್ಲಿ ನಾಯಿ ಎಷ್ಟು ಹೇಳ್ಕೊಂಡು ಹೋಗೈತೆ, ಏನಾಗೈತೆ ಟೆನ್ಷನ್ ಅಲ್ಲೇ ಬರ್ತಾಯಿತ್ತು. ಬೆಳಗ್ಗೆ ಅಲ್ಲಿ ನೋಡೋಷ್ಟೊತ್ತಿಗೆಲ್ಲ ಚಿಲ್ಲಾಡಿರೋವು, ಅದನ್ನೆಲ್ಲ ಪರ್ಕೆ ತೆಗೆದು ಬೇರೆ ನೀನು ನೋಡಿದ್ರೆ ಏನು ಬೈಕಂತ ರೋಡಲ್ಲಿ ಹೋಗೋರೆಲ್ಲ ಬಂದು ಬೈತ್ಕೊಂತಾರೆ ಅಂದ್ಬಿಟ್ಟು ಅದನ್ನು ತೆಗೆದು ಕ್ಲೀನ್ ಮಾಡ್ತಾಯಿದ್ದೆ. ಆ ಒಂದು ಇದನ್ನು ನಾನು ಯಾವ ಥರ ತಪ್ಪಿಸ್ಕೊಬೇಕು ಅನ್ನೋದು, ಅದು ತುಂಬ ಪ್ರಯತ್ನ ಪಟ್ಟು ಈಗ ಅದಿಲ್ಲ. ಈಗ ಎಷ್ಟು ಹ್ಯಾಪಿ ಆಗಿರ್ತೀನಿ ಅಂದರೆ ಬೆಳಗ್ಗೆ ಅವ್ರವ್ರ ಕಸ ತಗೊಂಡೋಗ್ತಾರೆ, ಗಾಡಿ ಬಂದಾಗ ಕೊಡ್ತಾರೆ, ಅವರು ಅದೇ ಥರ ಇದ್ದಾರೆ, ನನಗೂ ಒಂಥರ ಖುಷಿ. ಅದು ಈ ಥರ ಮಾಡ್ಕೊಂಡಿಲ್ಲ ಅಂದಿದ್ರೆ ನನ್ನ ಬಿಲ್ಡಿಂಗ್ ಹತ್ರ ಬೆಳಗ್ಗೆ ಎದ್ದ ತಕ್ಷಣ ನಾನು ಅದನ್ನು ಅವ್ರು ಯಾರೋ ತಿಂದು ವೇಸ್ಟ್ ಮಾಡಿರೋದನ್ನು ನಾನು ತೆಗೆದು ಡ್ರಮ್ಮಲ್ಲಿ ಹಾಕಬೇಕಾಗಿತ್ತು. ಮತ್ತು ಇದು ಸಾಕಾಗ್ತಿದ್ದಿಲ್ಲ. ಇದು ಸ್ವಲ್ಪ ಮಟ್ಟಿಗೆ ಮಾತ್ರ ಸುಧಾರಣೆಯಲ್ಲಿದೆ. ಇನ್ನೂ ಹೆಚ್ಚಿನ ರೀತಿಯಲ್ಲಿ ಇದು ಬೆಂಬಲ ಸಿಗಬೇಕು. ಇದು ನಮ್ಮ ಊರಿನ ಎಲ್ಲ ಜನರಿಂದನೂ ಸಾಧ್ಯ ಆಗುತ್ತೆ. ಸೊ ಎಲ್ಲರೂ ಒಗ್ಗಟ್ಟಿಂದ ಇದ್ದರೆ ಮಾತ್ರ ನಮ್ಮ ಪ್ರಾಣಿ ಪಕ್ಷಿ ನೆಲ ಮತ್ತು ನಮ್ಮ ಕೆರೆಗಳು ಇದನ್ನೆಲ್ಲ ಉಳಿಸ್ಕೊಂಡು ನಾವು ಪರಿಸರ ಸಂರಕ್ಷಣೆಯನ್ನು ಕಾಪಾಡ್ಕೊಂಡು ಬರ್ಬೋದು. A landlord, a supervisor, a panchayat development officer, and an entrepreneur started alone and soon found each other in this pursuit. Once united, they move a system to change for everyone's good. This story ends here. But now, when someone asks you, what can that one person do? You ask them back. ಸಂಗ್ರಹಣಾ ಸಿಬ್ಬಂದಿಗೆ ನೀಡಬೇಕು. ಮನೆಯ ಸಂಖ್ಯೆ 63. ಹಸಿ ಕಸ, ಒಣ ಕಸ, ಅಪಾಯಕಾರಿ ಕಸ